ಹಲೋ. ನಾನು ಭಾರಿ ರಿಚ್ ಜನ, ಯಾಕೆಂದ್ರೆ ಇವ್ ನಮ್ಮ ಮನೆಯಲ್ಲಿ ಇಲ್ಲಿ ನೋಡ್ಬೋದು ಗ್ಯಾಸ್ ಹಂಡೆ ಇದೆ. ಇವ ಎಂತಂದ್ರೆ ದೊಡ್ಡ ಜಡ ಮನ್ಸ ಆಯ್ತಾ, ಅವ ಬೈತಿದ್ದಾನೆ ಲಕ್ಕಂಬೆ ಮುಲ್ತದ್ದು ಅಂತ. ಚಾಂದಿನಿ ಫಿಶ್ ಏತು ಪೊರ್ಲು ತೋದು ನನಗೆ. ನೀವು ಮಲ್ಪೆ ಬೀಚ್ ಬಂದರೆ ಸೊ ಮಲ್ಪೆಯ ಫಿಶ್ ಫ್ರೈ ಮಾಡಿ, ಹಾಗೆ ಇಲ್ಲಿ ಮಸಾಲ ಫ್ರೈ ಮಾಡಿ, ಸೂಪರ್. ಮುಂದೆ ಏನಿಲ್ಲ ಅದೇ ಏನು ಎಡೋಣ ಗೈಸ್. ನಮ್ಮ ಸ್ಮೋಕಿ ಡೂದು ಸ್ಪೆಷಲ್ ಐಸ್ ಕ್ರೀಮ್ ಪೂರ ತಿನ್ನಾಡು. ಸ್ಮೋಕಿ ಡೂ ಸ್ಕೂಬಿ ಡೂ ಯಾರು ಬಂದು ಮಲ್ಪೆ ಯೂಟ್ಯೂಬ್. ಹಾಯ್ ಎವ್ರಿಬಡಿ, ಹೇಗಿದ್ದೀರಿ ಎಲ್ಲರೂ? ಸೊ ವೆಲ್ಕಮ್ ಟು ದಿ ನ್ಯೂ ಬ್ಲಾಗ್ ಆಫ್ ದಿ ಕೋಸ್ಟಲ್ ಡ್ಯೂಸ್. ಸೊ ನಾವಿವತ್ತು ಬಂದಿದ್ದೇವೆ ಈಗ ಆರ್ಯನ ಮನೆಯಲ್ಲಿ. ಸೊ ನಾವೀಗ ಪ್ಲಾನ್ ಮಾಡಿದ್ದೇವೆ ಸ್ವಲ್ಪ ಮಲ್ಪೆ ಸೈಡ್ ಎಲ್ಲ ಹೋಗಿ ತಿರುಗುವ, ಸ್ವಲ್ಪ ಸ್ಟ್ರೀಟ್ ಫುಡ್ ಎಲ್ಲ ಟೇಸ್ಟ್ ಮಾಡಿ ಹೋಗುವ ಅಂತ. ಸೊ ನನ್ನೊಟ್ಟಿಗೆ ಅಮನ್ ಸಹ ಇದ್ದಾನೆ. ಸೊ ಅಮನ್ ಸಹ ಬರ್ತಿದ್ದಾನೆ ನಮ್ಮೊಟ್ಟಿಗೆ. ಸೊ ಇವ ಕ್ಯಾಮನ್ ಚಾನಲ್ ಅದು ಯೂನಿಫಾರ್ಮ್ ಹಾಕೊಂಡೆ ಕೂತ್ಕೊಂಡಿದ್ದಾನೆ ಇಲ್ಲಿ ನೋಡಿ. ಹೌದು, ಇದು ಡೈರೆಕ್ಟ್ ಕ್ಯಾಮನ್ ಚಾನಲ್ ಲೈವ್ ಯೂನಿಫಾರ್ಮ್. ಸೊ ನಾನು ಅಮನ್ ಹಾಗೇನೆ ಆರ್ಯ, ಸೊ ನಾವು 3 ಜನ ಇವತ್ತು ಮಲ್ಪೆ ಸ್ವಲ್ಪ ತಿರುಗುವ ಅಂತ ಪ್ಲಾನ್ ಮಾಡಿದ್ವಿ. ನಾನು ಭಾರಿ ರಿಚ್ ಜನ, ಯಾಕೆಂದ್ರೆ ಇವ್ ನಮ್ಮ ಮನೆಯಲ್ಲಿ ಇಲ್ಲಿ ನೋಡ್ಬೋದು ಗ್ಯಾಸ್ ಹಂಡೆ ಇದೆ. ಭಾರಿ ರಿಚ್ ಜನ ಇವ. ಸೊ ನಮ್ಮ ಮನೆಯಲ್ಲಿ ಗ್ಯಾಸ್ ಹಂಡೆ ಖಾಲಿ ಆಗಿದೆ. ಸೊ ಈಗ ಇದನ್ನು ಹೋಸ್ಕೊಂಡು ಹೋಗುದು. ಏ ಅವೇನ್ ಬರ್ತವನ್ ಇಲ್ಲ ಬೋಡಿ ಆರ್ಯನ್ ಒಳ್ಳೆಯ ಅವ. ಆರ್ಯನ್ ಇನ್ನು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದ, ನೀನು ಬಂದಿಲ್ಲ. ಏ ಆರ್ಯನ್, ಹಲೋ ಬೇಗ ಬಲ ಪೋಯ್. ಆರ್ಯನ್ ಸಹ ರೆಡಿ ಇದ್ದಾನೆ ಸೊ ಮಲ್ಪೆ ಹೋಗ್ಲಿಕ್ಕೆ. ಸೊ ಆರ್ಯನ್ ಸಹ ಬರ್ತಿದ್ದಾನೆ. ಆದ್ರೆ ಈ ಭೂಪ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಮಾಡಿದ. ಇವನಿಗೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ಬೇಕಂತ. ಈಗ ಯಾರೊಟ್ಟಿಗೆ ಹೋಗುದಾ ಪಿಕ್ಚರ್ ನೋಡ್ಲಿಕ್ಕೆ? ನೀನು ಇಜ್ಜೆ ಅವಳ ಕ್ಯಾನ್ಸಲ್ ಏರ್ಲ ಬರೋದಿಜ್ಜೆ ಆಮೇಡ ಬೋಲ ಮಲ್ಪೆ ಹೋಯ್. ಇವನಿಗೆ ಮ್ಯಾಚ್ ನೋಡ್ಲಿಕ್ಕೆ ಉಂಟಂತೆ, ಅದಕ್ಕೆ ಬರ್ತಿಲ್ಲ. ಸೊ ಅದಕ್ಕೆ ನಾನು ಮತ್ತೆ ಆರ್ಯನ್ ಇಬ್ರು ಮಾತ್ರ ಹೋಗ್ತಿದ್ದೇವೆ ಮಲ್ಪೆ ಸ್ವಲ್ಪ ನೋಡ್ಲಿಕ್ಕೆ. ಆರ್ಯನ್ ಹೋಗುವ, ಲೆಟ್ಸ್ ಗೋ ಜೈ. ಸೊ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ ಮಾಡಿದ ಮನುಷ್ಯ ಸಹ ಬರ್ತಿದ್ದಾನೀಗ. ಇವ ಅಮನ್, ಅವ ಸಹ ಬರ್ತಾನಂತೆ. ಅವನಿಗೆ ನಾನು ಹೇಳಿದೆ ಮೀನ್ ತೆಗ್ಸಿ ಕೊಡ್ತೇನಂತ, ಅದಕ್ಕೆ ಅವ ಬರ್ತಾನಂತ ಹೇಳಿದ. ಸೊ ಲೆಟ್ಸ್ ಗೋ. ನಾವೀಗ ಹೊರಟಿವಿ ಮಲ್ಪೆಗೆ. ಸೊ ವಿದಿನ್ ಒಂದು 10 minutes ಅಲ್ಲಿ ನಾವು ಮಲ್ಪೆ ರೀಚ್ ಆಗ್ತೀವಿ. ಸೊ ನಾವೀಗ ಹೋಗ್ತಿದ್ದೇವೆ ಒಳಗಿಂದ ಆರ್ಯನ್. ಇಲ್ಲಿ ಕಾಣ್ಬೋದು ಆರ್ಯನ್ ಸಹ ಇದ್ದಾನೆ, ಅಮನ್ ಸಹ ಇದ್ದಾನೆ. ಸೊ ಅಮನ್ ಸ್ಟಾರ್ಟಿಂಗ್ ಅಲ್ಲಿ ಬರುದಿಲ್ಲ ಅಂತ ಹೇಳಿದ. ಸೊ ಮತ್ತೆ ಅವನಿಗೆ ಮೀನ್ ತೆಗ್ಸಿ ಕೊಡ್ತೇನೆ ಅಂತ ಹೇಳಿದೆ, ಅದಕ್ಕೆ ಅವ ಬರ್ತಿದ್ದಾನೆ. ಈಗ ನೋಡಿ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಈಗ ಫಸ್ಟ್ ಗಾಡಿ ಇರುವುದು ಅವನದ್ದೇ. ಅವನಿಗೆ ಮೀನಂದ್ರೆ ಭಾರಿ ಇಷ್ಟ ಅಂತೆ. ಸೊ ಅದಕ್ಕೆ ಹೊಡಿದ್ದಾನೆ, ಫಸ್ಟ್ ಹೋಗ್ತಿದ್ದಾನೆ, ಈಗ ಮುಂದೆ ಹೋಗ್ತಿದ್ದಾನೆ. ನಾವೀಗ ಬಂದ್ವಿ ಮಲ್ಪೆ. ಸೊ ಇದಾಗಿದೆ ಮಲ್ಪೆ. ನಮ್ಮ ನೀಮೋಸದ ಮಗದುಗ ಇದು ನಮ್ದು ಗೋವಾ ನಮ್ಮ ಕರ್ನಾಟಕದ ಗೋವಾ ಇದು. ನಾವೀಗ ಫಸ್ಟ್ ಹೋಗುದು ಸೀವಾಕ್ ನೋಡ್ಲಿಕ್ಕೆ. ಸೊ ಈಗ ನಾವು ಸೀವಾಕ್ ದಾರಿಯಲ್ಲಿದ್ದೇವೆ. ಸೊ ಅಲ್ಲಿ ಲೈಟ್ಸ್ ಕಾಣ್ಬೋದು, ಅದಾಗಿದೆ ಸೀವಾಕ್. ಫಸ್ಟ್ ನಾವು ಸೀವಾಕ್ ಹೋಗುವ. ಸೊ ನೈಟ್ ಟೈಮಲ್ಲಿ ನಮಗೆ ಸೀವಾಕ್ ಹೋಗ್ಲಿಕ್ಕೆ ಬಿಡ್ತಾರ ಇಲ್ಲ ಗೊತ್ತಿಲ್ಲ, ಆದರೆ ನಾವು ಹೋಗಿ ಬರುವ. ನಂತರ ನಾವು ಮಲ್ಪೆ ನಾನೀಗ ಈಗ ಎಂತ ತೋರಿಸಿದೆ, ಸೊ ಅಲ್ಲಿ ಹೋಗುವ ಮಲ್ಪೆ ಏನೆಲ್ಲ ನೋಡ್ಲಿಕ್ಕೆ ಇರ್ತದೆ ಅಂತ ನೈಟ್ ಟೈಮಲ್ಲಿ. ಅಲ್ಲಿ ಮುಂದೆ ಕಾಣ್ಬೋದು ದೊಡ್ಡದಾದದ್ದು, ಅದು ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ. ಸೊ ಅಲ್ಲಿ ಬೋಟ್ ಎಲ್ಲ ಬಿಲ್ಡ್ ಆಗ್ತದೆ. ಸೀವಾಕಿಗೆ ನಮಗೆ ಈಚೆಂದು ಹೋಗಿದ್ದು. ಸೊ ಅಲ್ಲಿ ನೋಡ್ಬೋದು ಅವ ಅಮನ್ ಮುಂದೆ ಹೋಗ್ತಾನಂತ ಹೇಳಿ ನಮ್ಮೊಟ್ಟಿಗೇನೆ ಬರ್ತಿದ್ದೆ. ಗೈಸ್ ನಾವೀಗ ಬಂದು ರೀಚ್ ಆದ್ವಿ ಸೀವಾಕ್ ಹತ್ರ. ಸೊ ಇಲ್ಲಿ ಕಾಣ್ಬೋದು, ಇಲ್ಲಿಂದ ಹೋಗ್ಬೇಕು ಸೀವಾಕಿಗೆ. ಪಾರ್ಕಿಂಗ್ ಅಂತ ಏನು ತಗೊಳ್ಳಿಲ್ಲ. ಸೊ ಲಾಸ್ಟ್ ಟೈಮ್ ಬರುವಾಗ ನಮಗೆ ಪಾರ್ಕಿಂಗ್ ಎಲ್ಲ ತಗೊಂಡಿದ್ರು. ಸೊ ಅಲ್ಲಿ ನೋಡ್ಬೋದು, ಇದೊಂದು ನೋಡಿ ಅದ್ಭುತ ದೃಶ್ಯ. ಇಲ್ಲಿ ಕಾಯ್ರಂಪಣಿ, ನಮ್ಮ ಕೋಸ್ಟಲ್ ಸೈಡ್ ಅದು ನಾಡದೋಣಿ ಫಿಶಿಂಗ್ ಮಾಡೋದು, ಇದು ಕಾಯ್ರಂಪಣಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಈ ಕಾಯ್ರಂಪಣಿಗೆ ನಾವು ಸಹ ಹೋಗಿದ್ದೇವೆ ಚಿಕ್ಕ ಇರುವಾಗ. ಸೊ ಬಲೆ ಎಳಿಲಿಕ್ಕೆ. ಸೊ ಈ ಥರ ಇರೋದು. ಸೊ ಓಕೆ, ಸೊ ಬೋಟನ್ನು ಮಣ್ಣಿನಲ್ಲಿ ಹೀಗೆ ತಗೊಂಡು ಹೋಗೋದು ಫಿಶಿಂಗ್ ಮಾಡಲಿಕ್ಕೆ. ಮಣ್ಣಿನಲ್ಲಿ ಅಂದರೆ ಸಾರಿ ನದಿಗೆ, ಅಲ್ಲಿ ಕಡಲ ತೀರಕ್ಕೆ ತಗೊಂಡು ಹೋಗೋದು. ಸೊ ಅಮನ್ ಅಂತವರೆಲ್ಲ ಅವ ಬೈತಿದ್ದಾನೆ ಲಕ್ಕಂಬೆ ಮುಲ್ತಿದ್ದು ಅಂತ. ದಾದೊಂಡ್ಯ ಏನ ಇನ್ಕೊಂಡಿಲ್ಲ ಮೀನುಂಡ ಕಾಯ್ರಂಪಣಿದ ಮೀನು ನಮ್ಮ ಜನಕುಲ್ನ ಅವಸ್ಥೆ ಏನದು. ಇದು ನೋಡಿ ಗೈಸ್, ಇಲ್ಲಿ ಎಷ್ಟು ಗಲೀಜು ಮಾಡಿ ಹಾಕಿದ್ದಾರೆ. ನಾವಿಲ್ಲಿ ಆ್ಯಕ್ಚುಲಿ ಜಾಗ ಸ್ವಲ್ಪ ಒಳ್ಳೆ ನೀಟ್ ಆ್ಯಂಡ್ ಕ್ಲೀನ್ ಉಂಟಂತ ಬಂದಿದ್ವಿ ಇಲ್ಲಿ ಇದೆಲ್ಲ ನೋಡಲಿಕ್ಕೆ. ಸೊ ಈ ಥರ ಸ್ಟ್ರಕ್ಚರ್ ಎಲ್ಲ ನೋಡಲಿಕ್ಕೆ ಬಂದದ್ದು ನಾವು. ಆದರೆ ಇಲ್ಲಿ ನೋಡಿ ನಮ್ಮದು ಜನರ ಅವಸ್ಥೆ ನೋಡಿ. ಗೌರ್ಮೆಂಟ್ ಫೆಸಿಲಿಟಿ ಮಾಡಿ ಕೊಡ್ತೇವೆ ನಾವೇ. ಹೌದು ಅದೇ. ಸೊ ಅಲ್ಲೆಲ್ಲ ಡಸ್ಟ್ಬಿನ್ ಉಂಟು ಆ್ಯಕ್ಚುಲಿ, ಆ ಕಡೆ ಎಲ್ಲ ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಜನರು ನೋಡಿ ಇಲ್ಲೇ ಬಿಸಾಡಿದ್ದಾರೆ. ಸೊ ದಿಸ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಸೊ ಈ ಥರ ಗಲೀಜು ಮಾಡೋದು ಝೀರೋ ಸಿವಿಕ್ ಸೆನ್ಸ್ ಗೈಸ್, ಝೀರೋ ಸಿವಿಕ್ ಸೆನ್ಸ್. ಹೌದು ಎಂತ ಇದು. ಸೊ ಇಷ್ಟು ಒಳ್ಳೆ ನೋಡಿ ಈ ಜಾಗ ನೋಡಿ, ಎಷ್ಟು ಒಳ್ಳೆ ಗಾರ್ಡನ್ ಥರ ಮಾಡಿದ್ದಾರೆ. ಸೊ ಜನರು ಅದರೊಳಗೆ ಕಸ ಎಲ್ಲ ಹಾಕಿದ್ದಾರೆ.
ಒಬ್ಬ ಮೇಲೆ ಅಲ್ಲಿ ಎಂತ ಉಂಟಾ ಜಾರ್ಬಂಡಿಯಾ ನಿಲ್ ನಾ ಸಹ ಬರ್ತೆ. ಇಲ್ಲಿ ಅಮ್ಮನ್ ಹೇಳಿದ ಜಾರ್ಬಂಡಿ ಉಂಟಂತ. ಸೊ ನಾವು ಜಾರ್ಬಂಡಿ ನೋಡ್ಲಿಕ್ಕೆ ಹೋಗಿದ್ದೇವೆ. ಎಲ್ಲಿ ಉಂಟಾ ಜಾರ್ಬಂಡಿ? ಹೌದು ಮಾರೆ. ಅಮ್ಮನ್ ಫಸ್ಟ್ ಹೋಗಿ ನೀವು. ಇಲ್ಲೀಗ ಒಬ್ಬ ಚಿಕ್ಕ ಮಗು ಜಾರ್ಬಂಡಿ. ನಾ ಸಹ ಬರ್ತೇನೆ ನಿಲ್. ಇಂಚ ಓ ಮಾರೆ. ಸೊ ಇದಾಗಿದೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗುದು. ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮಗೆ ಹಾಕಿದ್ದೆ ನಾವು ಒಂದು ಹಿಡನ್ ಬೀಚ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗುವಾಗ. ಸೊ ಸೇಂಟ್ ಮೇರಿಸ್ ಐಲ್ಯಾಂಡ್ ಅಂತ. ಸೊ ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗಲಿಕ್ಕೆ ನಿಮಗೆ ಸೊ ಇಲ್ಲಿ ಒಂದು ಆಪ್ಷನ್ ಇದೆ. ಓಕೆ, ಸೊ ದೊಡ್ಡ ಬೋಟಲ್ಲಿ ನಿಮಗೆ ಸೇಂಟ್ ಮೇರಿಸ್ ಐಲ್ಯಾಂಡ್ ತಗೊಂಡು ಹೋಗ್ತಾರೆ. ಬೇಸಿಕಲಿ ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ ಅಲ್ಲಿ ಒಂದು ಐಲ್ಯಾಂಡ್ ಇದೆ, ಅಲ್ಲಿ ಫೋಟೋ ಶೂಟ್ ಮಾಡಲಿಕ್ಕೆ ಹಾಗೆಯೇ ಜಾಗ ಎಲ್ಲ ತುಂಬಾ ಒಳ್ಳೆಯದಿದೆ. ಸೊ ನಿಮಗೆ ಅಲ್ಲಿ ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗಬೇಕಾದ್ರೆ ಸೊ ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಇದು ಸ್ಪಾಟ್ ಸೇಂಟ್ ಮೇರಿಸ್ ಐಲ್ಯಾಂಡ್ ತಗೊಂಡು ಹೋಗಿ. ಸೊ ನಾವೀಗ ಇಲ್ಲಿಂದ ಹೋಗಬೇಕು ನಮಗೆ ಸಿ ವಾಕ್ ಹತ್ರ. ಓಕೆ, ಇಲ್ಲಿ ಕಾಣ್ಬೋದು. ಸೊ ದೊಡ್ಡ ಆ್ಯಕ್ಚುಲಿ ಕತ್ಲೆಗೆ ಈಗ ಕಾಣ್ತಿಲ್ಲ. ಸೊ ಅಲ್ಲಿ ಮೂರ್ನಾಲ್ಕು ದೊಡ್ಡ ಬೋಟ್ ಇದೆ, ಸೇಂಟ್ ಮೇರಿಸ್ ಐಲ್ಯಾಂಡ್ ಹೋಗುವ ಬೋಟ್ಸ್. ಓಕೆ, ಸೊ ಇಲ್ಲಿಂದ ಮೇಯ್ನ್ ರಿವರ್ ಇದು. ಬೋಟ್ ಎಲ್ಲ ನಮ್ಮದು ಆಳ ಫಿಶಿಂಗಿಗೆಲ್ಲ ಹೋಗ್ತದಲ್ಲ, ಸೊ ಅದೆಲ್ಲ ಇಲ್ಲಿ ಹೋಗೋದು. ಸೊ ಈ ಸ್ಪಾಟಲ್ಲಿ ಹೋಗ್ತದೆ. ಓಕೆ, ಸೊ ಇಲ್ಲಿಂದ ಸೊ ಆಚೆ ಹೋದರೆ ಸೊ ಅಲ್ಲಿ ಆ ಕಡೆ ಹೋದರೆ ಸೊ ಅಲ್ಲೆಲ್ಲ ತುಂಬಾ ಬೋಟ್ಸ್ ಇದೆ. ಸೊ ಇದರ ಮುಂಚೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೇನೆ. ಸೊ ಅದನ್ನು ನೀವು ಚೆಕ್ ಮಾಡ್ಬೋದು. ಸೊ ಮಲ್ಪೆ ಪೋರ್ಟ್ ಹೇಗೆ ಉಂಟಂತ. ಸೊ ಇದು ಆಗಿದೆ ಈಗ ಸಿ ವಾಕ್. ಸೊ ಇಲ್ಲಿಂದ ಸ್ಟ್ರೈಟ್ ಹೋದರೆ ಒಂದು ಅಮ್ಮನ್ ಎಷ್ಟು ಮೀಟ್ರ್ ಉಂಟಾ? 100 ಮೀಟ್ರ್ ಉಂಟು. ಸೊ ಇಲ್ಲಿ ನೋಡಿ ಪುನೊಂದು ಬೋಟ್ ಬರ್ತಾ ಉಂಟು ಇಲ್ಲಿ. ಇದೆಲ್ಲ ಡೀಪ್ ಫಿಶಿಂಗಿಗೆ ಹೋಗುವ ಬೋಟ್ಗಳು. ಸೊ ಡೇ ಟೈಮಿಗೆ ಆದರೂ ಇಲ್ಲಿ ಸೂಪರ್ ವ್ಯೂ ಬರ್ತದೆ. ಇಲ್ಲಿ ಕಾಣ್ಬೋದು ನೋಡಿ. ಸೊ ಬೀಚಿನ ಅಲೆಗಳು. ಸೊ ಒಳ್ಳೆ ಚಿಲ್ ಮಾಡುವ ಜಾಗ ಇದು. ಬೀಚ್ ಮಲ್ಪೆ ಬೀಚ್. ಸೊ ಅಲೆಗಳೆಲ್ಲ ಈ ಸೈಡಿಗೆ ಬಂದು ಹೊಡಿತಾ ಉಂಟು. ಸೊ ಇವನಿಗೆ ಒಂದು 10 ಮೀಟ್ರ್ ನಡ್ಕೊಂಡೆ ಸಾಕಾಯ್ತು ಅಮ್ಮನಿಗೆ. ಈ ಅಮ್ಮನ್ ಬೇಗ ಪೋಯ ಅಂತ ನನಗೆ ಬೈತಿದ್ದಾನೆ. ಸೊ ಯಾಕೆ ಗೊತ್ತುಂಟಾ, ಇವನಿಗೆ ಮತ್ತೆ ಮೀನು ತಿನ್ಬೇಕು. ಅದಕ್ಕೆ ಇವನಿಗೆ ನಾನು ಹೇಳಿದೆ ಮೀನು ತೆಗೆಸಿ ಕೊಡ್ತೇನೆ ಅಂತ. ಅದಕ್ಕೆ ಇವ ಎಂತಂದ್ರೆ ದೊಡ್ಡ ಜಡ ಮನ್ಸ ಆಯ್ತಾ. ಇವ ನಡಿಲಿಕ್ಕೆಲ್ಲ ದೊಡ್ಡ ಕುಂಭಕಾರಣ ಇವ. ಈಗ ನೋಡಿ ಮೀನು ತೆಗೆಸಿ ಕೊಡ್ತೇನೆ ಬೇಗ ಪೋಯ್ ಅಂತ. ಯಾಪಲ್ಲ ಪ್ರೀತ ಏನಾಗ ಎತ್ಕೊಡ್ತೀನ ಬಿಟ್ರೆ ಬಲ್ಲಿ ಅವಲ್ಲ ಈಗ ಎತ್ಕೊಡ್ತೀನಿ ಬಿಟ್ರೆ ಬಲ್ಲಿ. ಇವ ಹೇಳುದು ನೋಡಿ, ಮಲ ಚಾಲಾಗಲಿಯ ಇವರೆಲ್ಲ ದೊಡ್ಡ ಚಾಲ ಅವ್ರೀಗ. ಅಂದರೆ ನನಗೆ ಪಾಪ ಈಗ ಭಾರಿ ಕಷ್ಟದಲ್ಲಿ ಒಂದು ಜಾಬ್ ಸಿಕ್ಕಿದೆ. ಇವರೆಲ್ಲ ನನ್ನ ಲೂಟುದು ಇವರು. ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ. ಈ ಆಮೇಲೆ ಈ ದೊಡ್ಡ ಹೊಟ್ಟೆ ನೋಡಿ, ಇಷ್ಟು ದೊಡ್ಡ ಹೊಟ್ಟೆ ಇಷ್ಟು ದೊಡ್ಡ ಹೊಟ್ಟೆ ಇವನದ್ದು. ಇದಕ್ಕೆ ತಿನ್ಲಿಕ್ಕೇನೆ ಒಂದು ಲಾರಿ ಗಾಡಿ ಇದು ಒಂದು ಲಾರಿ ತಿಂಡಿ ಬೇಕು ಈ ಮಗ್ಗನಿಗೆ. ಜಾನ್ಸನ್ ಇತ್ತಾನ ಉಲ್ಲನ ಉರುಡು ಬೋದು ಜನ ರಿಟರ್ನ್ ಬೆಂಗಳೂರು. ಓ ನಮ್ಮ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದಾನೆ ಜಾನ್ಸನ್ ಅಂತ. ಸೊ ಅವನಿಗೆ ಕರ್ಕೊಂಬರ್ಬೇಕಿತ್ತು ನಾವು. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಜಾನ್ಸನಿಗೆ ಕರ್ಕೊಂಬರುವ. ಪುನೊಂದು ಪರ್ಸಿನ್ ಬೋಟ್ ಬರ್ತಾ ಉಂಟು. ಸೊ ಇವರೆಲ್ಲ ಲೇಟ್ ಅಂದರೆ 1 ವಾರ 2 ವಾರ ಹಾಗೆ ಡೀಪ್ ಸಿ ಫಿಶಿಂಗಿಗೆ ಹೋಗುವವರು. ಸೊ ಈಗ ರಿಟರ್ನ್ ಬರ್ತಾರೆ. ಸೊ ಇನ್ನು ಮಲ್ಪೆ ದಕ್ಕೆಗೆ ಹೋಗಿ ಫಿಶ್ ಎಲ್ಲ ಖಾಲಿ ಮಾಡ್ಲಿಕ್ಕೆ ಇರ್ತದೆ. ಅವ್ರು ಇಡೀ ನೈಟ್ ವರ್ಕ್ ಅವರದು. ಅವರಿನ್ನು ಫ್ರೀ ಆದರೆ ಇನ್ನು ಬೆಳಿಗ್ಗೆ ಇಡೀ ನೈಟ್ ಅವರೀಗ ಕೆಲಸ ಮಾಡ್ತಾರೆ. ಫೈನಲಿ ನಾವು ರೀಚ್ ಆದ್ವಿ ಸಿ ವಾಕ್ ಲಾಸ್ಟ್. ಇಟ್ಸ್ ದ ಲಾಸ್ಟ್ ಎಂಡ್ ಪಾಯಿಂಟ್ ಆಫ್ ಸಿ ವಾಕ್. ಸಿ ವಾಕಿಗೆ ಬರುವವರಿಗೆ ಇಲ್ಲಿ ಒಂದು ಎಚ್ಚರಿಕೆ: ಸಮುದ್ರದ ನೀರಿಗೆ ಯಾರು ಇಳಿಯಬಾರದು ಹಾಗೂ ಕಲ್ಲು ಬಂಡೆಗಳ ಮೇಲೆ ಹೋಗುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವಾರ್ನಿಂಗ್. ಈ ಎಚ್ಚರಿಕೆ ಯಾಕೆ ಹಾಕಿದ್ದಾರೆ ಅಂದರೆ 2 ಸೈಡ್ಸ್ ಸಹ ಇಲ್ಲಿ ಡೀಪ್ ಇದೆ. ಸೊ ಡೀಪ್ ಇದ್ದ ಕಾರಣ ಸೊ ನೀರಿಗೆ ಇಳಿದ್ರೆ ನಿಮ್ಮ ಬಾಡಿ ಮತ್ತೆ ಹುಡುಕ್ಬೇಕಾಗ್ತದೆ. ಸೊ ಅದಕ್ಕೆ ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ. ಸೊ ಇಲ್ಲಿ ಬರುವವರು ಈ ಒಂದು ನೋಟಿಸನ್ನು ನೋಡ್ಕೊಳ್ಳಿ. ಸೊ ಯಾರು ನೀರಿಗೆ ಇಳಿಲಿಕ್ಕಿಲ್ಲ, ಹಾಗೆಯೇ ಈ ಕಲ್ಲಿನ ಮೇಲೆ ಯಾರಿಗೂ ಸಹ ಹೋಗ್ಲಿಕ್ಕಿಲ್ಲ. ಸೊ ನಡ್ಕೊಂಡು ಆರ್ಯನ್ ಸಹ ಬಂದ. ಆರ್ಯನ್ ಎಂಚ ಬೀಚ್ ಅಂಚಿ ಸೈಡ್ ಅಂಚಿಯ ಕನ್ಫ್ಯೂಸನ್ ತುಲಾ ಕುಡೊಂಜಿ ಬರ್ತದೆ ಪರ್ಸಿಂದ. ಇನ್ನೊಂದು ಬೋಟ್ ಬಂತು ನೋಡಿ. ಇನ್ನೊಂದು ಅಮನ್ ಐಟ್ ಮೀನ್ಗೆ ಕೇಳಲ್ಲ ಪೋ ನಿನ್ನಪ್ಪ ಮಾಮಗುಲ್ದೇರ ಅಲ್ಲಿ ಮೀನಿಗೆ ಇಡ್ರಿ. ನಾವೀಗ ಎಲ್ಲಾದರೂ ಸೀ ಫುಡ್ ಟ್ರೈ ಮಾಡುವಂತ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ಕಾಣ್ಬೋದು ಇದೆಲ್ಲ ಮಕ್ಕಳಿಗೆ ಆಡುವ ಸ್ಪಾಟ್ ಎಲ್ಲ ಇದೆಲ್ಲ. ಸೊ ಈಚೆ ಸೈಡ್ ರೆಸ್ಟೋರೆಂಟ್ ಎಲ್ಲ ಇದೆ. ಈ ಬದಿ ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ಏನಾದರೂ ನಿಮಗೆ ಫಾಸ್ಟ್ ಫುಡ್ ಏನಾದರೂ ತಿನ್ನಲಿಕ್ಕೆ ಬೇಕಾದ್ರೆ ಇಲ್ಲಿದೆ.
ಹಾಗೇನೆ ಈ ಸೈಡ್ ನೋಡ್ಬೋದು. ಸೊ ಆ ಸೈಡ್ ಮಲ್ಪೆಗೆಲ್ಲ ಹೋಗ್ಬೋದು. ಸೊ ಅಲ್ಲಿ ಎಲ್ಲ ಫೋಟೋಸ್ ಎಲ್ಲ ತೆಗೆಯೋದಾದ್ರೆ ಇಲ್ಲಿ ಸ್ಪಾಟ್ ಇದೆ. ನಾವೀಗ ಆ ಬದಿ ಹೋಗ್ತಿದ್ದೇವೆ ನೋಡಿ, ಗಾಡಿ ತಗೊಂಡು. ಇಲ್ಲಿ ಏನಾದರೂ ಫುಡ್ ನಮಗೆ ಒಳ್ಳೆ ಫಿಶ್ ಫುಡ್ ಸಿಗ್ತದ ಅಂತ. ಹೋಟೆಲ್ ಫಿಶ್ ಕಿಚನ್, ಹೌದು. ಸೊ ಇದೆಲ್ಲ ಇಲ್ಲಿ ಹೋಮ್ ಸ್ಟೇ ಹೋಟೆಲ್ ಎಲ್ಲ ಇದೆ. ಸೊ ಈ ಬದಿ ನೋಡಿ, ಅದೊಂದು ಶಾಪಿಗೆ ಹೋಗ್ತಿದ್ದೇವೆ ಫಿಶ್ ಫುಡ್ ಟ್ರೈ ಮಾಡುವ ಅಂತ. ಇದು ನೋಡುವ ನಮಗೆ ಎಲ್ಲಿ ಸಿಗ್ತದೆ ಸ್ಪಾಟ್. ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಸಿಕ್ಕಿಲ್ಲ. ಫೈನಲಿ ನಾವು ಬಂದು ರೀಚ್ ಆದ್ವಿ. ಯಾವುದು ಅಟ್ಟಿಲ್ ಸೀ ಫುಡ್. ಅಮನ್ ಅಟ್ಟಿಲ್ ಸೀ ಫುಡ್ ಅದೇ ಓ ಅಲ್ದಿದ್ ಬಲೆಯಾ ಅಲ್ದಿದ್ ಬಲೆ. ಸೊ ನಾವು ಫೈನಲ್ ಸ್ಪಾಟ್ ಸೆಲೆಕ್ಟ್ ಮಾಡಿದ್ದು ಇದು ಅಟ್ಟಿಲ್ ಸೀ ಫುಡ್ ಅಂತ. ಸೊ ನೋಡುವ ಇಲ್ಲಿ ಫಿಶ್ ನಮಗೆ ಏನೆಲ್ಲ ಸಿಗ್ತದೆ. ಇಲ್ಲಿ ನೋಡ್ಬೋದು ಫಿಶ್ ಎಲ್ಲ ಮೀನು ಫ್ರೆಶ್ ಅಂತೆ. ರೇಟ್ ಬಂಗಡೆ 100 ರೂಪಾಯಿ ಪೀಸ್ ಸಿಂಗಲ್. ಜಿಲೇಬಿ ನೋಡಿ ಕಾಂಡ 250. ಚಾಂದಿನಿ 350. ಬ್ಯಾಟ್ 400. ಇಲ್ಲಿ ಕಾಣ್ಬೋದು ಫಿಶ್ ವೆರೈಟೀಸ್ ಎಲ್ಲ. ಸೊ ಬೇರೆ ಬೇರೆ ಟೈಪ್ ಅದು ಫಿಶ್ ವೆರೈಟಿ ಇಲ್ಲಿ ಅವೈಲೇಬಲ್ ಇದೆ ಇಲ್ಲಿ. ಸೊ ಇಲ್ಲಿ ಕಾಣ್ಬೋದು ಅದು ಫಿಶ್ ಎಂತ ಅದಕ್ಕೆ ಹೆಸರು ಚಾಂದಿನಿ. ಚಾಂದಿನಿ ಅಂತ ಫಿಶ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಿದೆ. ತುಳುಟಿ ಏನ ಮಾಡ್ತೀನಿ ಈಗ ಚಾಂದಿನಿಯೇ ಮಾಡ್ತೀನ ತುಳುಕ್ಲ ಚಾಂದಿನಿಯೇ ಮಾಡ್ತೀನಿ. ನಮಗೆ ಮೀನು ಖಾಲಿ ತಿನ್ಲಿಕ್ಕೆ ಮಾತ್ರ ಗೊತ್ತಿರೋದು, ಅದ್ರ ಹೆಸರು ಗೊತ್ತಿಲ್ಲ. ಗಾಯ್ಸ್ ಎಂಥ ವಿಷಯ ಅಂದರೆ, ಸೊ ಮನೆಯಲ್ಲಿ ನಾವು ಯಾವಾಗಲೂ ಫಿಶ್ ಮಾಡ್ತಾ ಇರ್ತೇವೆ. ಆದರೆ ಇವತ್ತು ನಾವು ಫಾರ್ ದ ಫಸ್ಟ್ ಟೈಮ್, ನಾನು ಇಷ್ಟ ತನಕ ಮಲ್ಪೆಯಲ್ಲಿ ಫಿಶ್ ಟ್ರೈ ಮಾಡಲಿಲ್ಲ. ಸೊ ಫಸ್ಟ್ ಟೈಮ್ ನಾವೀಗ ಮಲ್ಪೆಯಲ್ಲಿ ಒಂದು ಚಾಂದಿನಿ ಫಿಶ್ ಅಂತ ಟ್ರೈ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಈ ಫಿಶನ್ನು ಸಜೆಸ್ಟ್ ಮಾಡಿದ್ದು ಆರ್ಯನ್. ಎಸ್, ಈ ಫಿಶ್ ನಾವೀಗ ಟೇಸ್ಟ್ ನೋಡುವ ಹೇಗೆ ಉಂಟಂತ. ಲೊಕೇಶನ್ ಸಹ ಒಳ್ಳೆ ಇದೆ. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಬೋದು ಇಲ್ಲಿ, ಭಾರಿ ಒಳ್ಳೆ ಇದೆ. ಸೊ ಈಗ ನಾವು ಟ್ರೈ ಮಾಡುವ. ಅಮ್ಮನ್ ಫಿಶ್ ಟ್ರೈ ಮಾಡಲಿಕ್ಕೆ ಬಂದಿದ್ದಿ, ನಿನ್ನ ಎಕ್ಸ್ಪೀರಿಯನ್ಸ್? ಘಮ ಘಮ ಸ್ಮೆಲ್ ಹಾಕೊಂಡು ಅದಾ ಒಳ್ಳೆ ಸ್ಮೆಲ್ ಬರ್ತುಂಟು ಮಾತ್ರ. ತೋಲಿ ಗೈಸ್, ಈ ಚಾಂದಿನಿ ಫಿಶ್ ಮಲ್ಪೇಡು. ಸೊ ತೋಲಿ ಚಾಂದಿನಿ ಫಿಶ್ ಮೆತ್ತ ಮಸಾಲ ತೋಲಿ ಎಡ್ಡೆ ಕುಕ್ ಆದ್ಮೇಲೆ. ಸೊ ಫಸ್ಟ್ ಯಾರಾಜಿ ಬೈಟ್ ತಿಂದರೆ ಪೋನಿಲ್ಲ. ಫಸ್ಟ್ ಒಂದು ಆ್ಯಕ್ಚುಲಿ ಮಸಾಲ ಇಂಚೋಣ ಅಂತುಕ ಸೂಪರ್ ಮಸಾಲ. ಮಲ್ಪೇಡು ಮೀನಿಂದ ಮಸಾಲದ ಇಕ್ಲ ಫೇಮಸ್. ಮೀನು ಮಾತ್ರ ಅತ್ತು ಮಸಾಲ ಭಾರಿ ಟೇಸ್ಟ್. ಅದೇ ಟೇಸ್ಟ್ ಮಾತ್ರ ಯಾ ಮಲ್ತ ಮಸಾಲದಲ್ಲ ಸೂಪರ್ ಉಂಟು ಮಕ್ಕ ತವಾಡು ಮಂದಿ. ಸೊ ಉಂಟು ಅಲ್ಲಿ. ಸೊ ಮಸಾಲ ಮೀನು ಗೋಪಾಡ್ದಿರಂದು ಮಸಾಲ ಮುಲ್ಪಲ್ಲುಂಡು. ಸೊ ಮಸಾಲ ಸೂಪರ್ ಉಂಟು. ಸೊ ನೆಕ್ಸ್ಟ್ ಬೈಟ್ ಸೆ ಅಮ್ಮನ್ ಟೇಸ್ಟ್ ಮಲ್ಪೇರು ಪೋಂದಲ್ಲಿ ಎಂಚುಂಡು ಮಸಾಲ ಫ್ಲೇವರಿಂಗ್ ಎಡ್ಡು ಅದಾ ಸೂಪರ್ ಆತು, ಬೆಸ್ಟ್ ಆತು. ಬಂದೈತ ಫ್ಲೇವರ್ಲ ಮಸಾಲಲ್ಲ ಆರೆ ರೇಟ್ ಆಡ್ನದ. ನೀವು ಮಲ್ಪೆ ಬೀಚ್ ಬಂದರೆ ಸೊ ಮಲ್ಪೆಯ ಫಿಶ್ ಟ್ರೈ ಮಾಡಿ, ಹಾಗೆ ಇಲ್ಲಿ ಮಸಾಲ ಟ್ರೈ ಮಾಡಿ. ಸೂಪರ್ ಗುಡ್ ಕಾಂಬಿನೇಷನ್. ಮಸಾಲ ಸೂಪರ್ ಆಗಿದೆ ಫಿಶ್ಶಿಗೆ, ಅದರೊಟ್ಟಿಗೆ ಈ ಫಿಶ್ ಸೂಪರ್ ಟೇಸ್ಟಿ ಹಾಗೂ ಒಳ್ಳೆ ಕುಕ್ ಆಗಿದೆ, ಬೆಸ್ಟ್ ಆಗಿದೆ, ಒಳ್ಳೆ ಮಾಡಿದ್ದಾರೆ ಫಿಶ್. ಟು ವಿಸಿಟ್ ದಿಸ್ ಸ್ಪಾಟಿನ ಅಟ್ಟಿಲ್ ಫಿಶ್ ಸೀ ಫುಡ್. ಅಟ್ಟಿಲ್ ಸೀ ಫುಡ್ ಬಂದು ಸೊ ಅಟ್ಟಿಲ್ ಸೀ ಫುಡ್ ಬಂದು ಭಾರಿ ಟೇಸ್ಟ್ ಉಂಟು. ಡೂ ವಿಸಿಟ್ ಇನ್ ಮಲ್ಪೆ ಬೀಚ್. ರೋಡ್ ಸೈಡ್ ಉಂಟು, ಬೀಚ್ ದ ಸೈಡ್ ಸೂಪರ್. ಏನು ಅದೇ ಸ್ಪೈಸಿ ಇಲ್ಲ ಉಂಟದ ಎಡ್ಡೆ ಉಂಟು, ಸ್ಪೈಸಿ ಅದು ಬೆಸ್ಟ್ ಅದು. ಸೊ ಇಲ್ಲಿ ಕಾಣ್ಬೋದು ಫಿಶ್ ನಮ್ಮದು ಕಂಪ್ಲೀಟ್ ಆಗಿ ತಿಂದಾಗಿದೆ. ಸೊ ಜಾಸ್ತಿ ತಿಂದದ್ದು ಈ ಜನ ಅಮನ್.
ನಮ್ದೀಗ ಫಿಶ್ ಎಲ್ಲ ಟ್ರೈ ಮಾಡಿ ಆಯಿತು. ಸೊ ಈಗ ನಾವೇನಾದರೂ ಬೇರೆ ಫುಡ್ ಟ್ರೈ ಮಾಡುವ ಅಂತ ಹೋಗ್ತಾ ಇದ್ದೇವೆ. ಬೈಕ್ ಬೈ ಹೋಯ್ ತುಕ ದಾದಾ ಉಂಡು. मोटू पतलू ಏನೇ ಎನಿ ಜ್ಯೂಸ್ ಪ್ಲಸ್ ಕಾಂಬೋಯ ಮೋಟು ಪತ್ಲುಗೆ. ನಾವೀಗ ಇಲ್ಲಿ ಏನೋ ಒಂದು ಬೇರೆನೇ ಟ್ರೈ ಮಾಡುವ ಅಂತ ಸ್ಕೂಬಿಡು ಅಂತ ಒಂದು ಶಾಪಿಗೆ ಬಂದಿದ್ದೇವೆ. ಸೊ ಇಲ್ಲಿ ಇಲ್ಲಿ ಅಮನ್ ಏನೋ ಸೆಲೆಕ್ಟ್ ಮಾಡ್ತಿದ್ದಾನೆ. ಸೊ ಅಮನ್ ಎಂತ ಸೆಲೆಕ್ಟ್ ಮಾಡ್ದಿ? ಇಜ್ಜಿ ಮಾರೆ ಏನಂದೇ ಗೊತ್ತಿದ್ದಿ ಮಾರಿ, ಹೊಸ ಪುದರ್ ಒಂದು. ಓಕೆ ಅದೊಂದು ಮಾಡಿ ಇದೊಂದು ಮಾಡಿ. ಡಿಸ್ನಿ ಸಿಂಡ್ರೆಲ್ಲ ಬೈದೆ ತೂಕಿ. ಓ ಒಂದು ಮಗಲ್ನವೇ ಇಲ್ಲಿ ಅಗಲ್ನವೇ ಆತ ಸ್ಪಾಟ್ ಕೊಲ್ಲುನಾ? ಓ ಇವರ ಸ್ಪಾಟ್ ಇಲ್ಲಿ ಕೂತ್ಕೊಳ್ಳೋದು. ಈ ಅಮನ್ ಇಲ್ಲಿ ಬಂದು ಕೂತ್ಕೊಂಡಾಯ್ತು, ಅವನಿಗೆ ಇಡೀ ಜಾಗ ಬೇಕು. ಒರಿ ಎಂಚ 2-3 ಜನ ಕುಲ್ಲಲ್ಲಿ. ಫಸ್ಟ್ ಆರ್ಡರ್ ಬೈದು ನೀನಾ ಕೇಸರ್ ಥಂಡಾಯ್ ಟುಡೇ ಸ್ಪೆಷಲ್. ಆರ್ಯನ್ ಟೇಸ್ಟ್ ತೂಕ ಎಂಚೋಡ್ ನಂದು. ಎಡೋಂಡ ಅಮನ್ ತುಲಾ ಎಂಚೋಂಡು ಐ ಡೋಂಟ್ ಡೇ ಸ್ಪೆಷಲ್ ಕೇಸರ್ ತಂಡಾಯ್ ಎಡ್ಡೊಂಡಿಯಾ ಸೂಪರ್ ಮುಂದೆ ತುಂಬೆ ವೆನಿಲೈನ ಪಂಡೆಯ ಒಂದು ಸಿಂಡ್ರೆಲ್ಲ ಬಲ್ದೆಪ್ಪು ಸಿಂಡ್ರೆಲ್ಲ ಬೋಲ್ದ ಅತ್ಯ ಸ್ನೋ ವೈಟ್ ಬೋಲ್ದಿಪ್ಪು ಅಂದ ಈ ಏನು ಮಾಡ್ತೀನಿ ಸಿಂಡ್ರೆಲ್ಲ ಒಂಟಿ ಮಲ್ಲಿಜಿ ಓಲಾಪು ನಮಗ್ ಏನೇ ಫ್ಲೇವರ್ ಬೇ? ವೆನಿಲಾ ಒಂದು ವೆನಿಲಾ ಅದೇ ಈ ವರ್ಷ ಫುಡ್ ಬ್ಲಾಗರ್ ಆಪಿಲ್ಲ 1% ಚಾನ್ಸ್ ಯಾರು ಫುಡ್ ಬ್ಲಾಗರ್ ಆಗ್ಲಿ. ಸಾರಿ ಗೈಸ್ ಒಂದು ಸೀತಾಫಲ ಅಮ್ಮನ ಐಸ್ ಕ್ರೀಮ್ ಆಯ್ನೆ ತಿಂತಿಗೆ ಟೇಸ್ಟ್ ಮಾಡ್ಕೊತ್ಲ ಎಂಚೋಡ್ ನಾನು ಥ್ಯಾಂಕ್ ಯು ಎಂಚೋಡ್ಯಾ ಡೈಲಿ ಥ್ಯಾಂಕ್ ಯು. ಯಾನ್ ಫಸ್ಟ್ ಇರ್ಲ ಯೂಟ್ಯೂಬರ್ ಬಂದೇನು ನಾವು ಟ್ರೈ ಮಾಡ್ಬೋದು ಇದು ಮ್ಯಾಚ್. ಗೈಸ್ ನಮ್ಮ ಸ್ಮೋಕಿ ಡೂಟು ಒಂದು ಸ್ಪೆಷಲ್ ಐಸ್ ಕ್ರೀಮ್ ಪೂರ ತಿನ್ನಾಂಡು ಸ್ಮೋಕಿ ಡೂ ಅತ್ತೆ ಸ್ಕೂಬಿ ಡೂ ಯಾನ್ ಬಂದ್ವಲ್ಪೆ ಯೂಟ್ಯೂಬ್ ಏನ ಸಾರಿ ಗೈಸ್. ನಾವೀಗ ಗಾಡಿ ತಗೊಂಡು ಹೋಗ್ತಾ ಇದ್ದೇವೆ. ಸೊ ಸ್ವಲ್ಪ ಆಚೆ, ಸೊ ಅಲ್ಲಿಂದ ಎಕ್ಸಿಟ್ ಆಗುವಂತ. ಸೊ ಆ ಬದಿ ಎಂತೆಲ್ಲ ಉಂಟಂತ ನೋಡ್ಕೊಂಡು ಬರುವ. ಆಲ್ಮೋಸ್ಟ್ ಇಲ್ಲಿ ನೈಟ್ ಆದ ಕಾರಣ ಎಲ್ಲ ಶಾಪ್ಸ್ ಎಲ್ಲ ಬಂದಾಗಿದೆ. ಸೊ ಇಲ್ಲಿ ಕಾಣ್ಬೋದು. ಸೊ ಖಾಲಿ ಮೇನ್ ಶಾಪ್ಸ್ ಮಾತ್ರ ಇಲ್ಲಿ ಓಪನ್ ಇರೋದು. ಓಕೆ, ಕೆಲವು ಫಿಶ್ ಶಾಪ್ಸ್ ಹಾಗೆ ಫುಡ್ ಐಟಮ್ ಅದು ಇದೆಲ್ಲ ಓಪನ್ ಉಂಟು. ಆದರೆ ಈ ಕೆಲವೆಲ್ಲ ಶಾಪ್ಸ್ ಇಲ್ಲಿ ಬಂದಾಗಿವೆ. ಸೊ ಡೇ ಟೈಮಿಗೆ ಇದೆಲ್ಲ ಓಪನ್ ಇರ್ತದೆ. ಸೊ ನೈಟಿಗೆ ಬಂದಾಗಿದೆ. ಓಕೆ, ಸೊ ಇದಾಗಿತ್ತು ನಮ್ಮ ಮಲ್ಪೆ. ಒಳ್ಳೆಯದಾಯಿತು. ಇವತ್ತು ನಾವು ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ಮಲ್ಪೆಯಲ್ಲಿ ಸೀ ಫುಡ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತಂತ. ಸೊ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಹೀಗೇ ನಾವು ಇನ್ನೂ ಫುಲ್ ಎನರ್ಜೆಟಿಕ್ ಆಗಿ ವ್ಲಾಗ್ಸ್ ಮಾಡ್ತೇವೆ. ಸೊ ಬಾಯ್ಸ್ ಎಲ್ಲ ನಮ್ಮ ಈಗ ಅವೈಲೇಬಲ್ ಇದ್ದಾರೆ. ಸೊ ಅದಕ್ಕೆ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.